ಎರಡನೇ ಮಹಾಯುದ್ಧ ಮುಗ್ದೇ ಹೋಯ್ತು. ಮೈ ಗ್ರ್ಯಾಂಡ್ ಫಾದರ್ ಸಂಡೈಸ್ ಬಿತ್ತಿಯವರು ಒಂದೇ ಮಹಾಯುದ್ಧದಲ್ಲಿ ಬಂದೂಕು ಮತ್ತು ಗುಂಡುಗಳನ್ನ ತಯಾರಿಸಲು ಸಲ್ಫರ್ ನೈಟ್ರೋಜನ್ ಫಾಸ್ಫರಸ್ ಅನ್ನ ಮಾರಿ $30,000 ಬಿಲಿಯನ್ ಗಳಿಸಿದ್ರು. ಆದ್ರೆ ಮೊಮ್ಮಗನಾದ ನಾನು ದ ಗ್ರೇಟ್ ಕೈಟ್ ಮೇಲೆ $60,000 ಬಿಲಿಯನ್ ಆದ್ರೂ ಕಳಿಸ್ಬೋದಿತ್ತು. ಅಷ್ಟರಲ್ಲಿ ಎರಡನೇ ಮಹಾಯುದ್ಧ ಮುಗ್ದೇ ಹೋಯ್ತು. ಇನ್ನು ಮೂರನೇ ಮಹಾಯುದ್ಧ ಯಾವಾಗ ಶುರುವಾಗುತ್ತೋ ಏನೋ. ನೈಟ್ರೋಜನ್ ಏನ್ ಮಾಡೋದು? ಐಡಿಯಾ. ಜಗತ್ ಪ್ರಸಿದ್ಧ ವಿಜ್ಞಾನಿಗಳನ್ನ ಕೇಳಿದ್ರೆ ಹೇಗಿರುತ್ತೆ? अंदर मुझको अंदर मुझको ಬಂಜಿರ್ ಮಾಡ್ದಂಗಾಗಲ್ವಾ? इंडिया मुझको इंडिया ಇವತ್ತು ಐ ಪೂಜೆ ಒತ್ತಾತು ಬೇರೆ ಬರಲ್ಲ.
ಇನ್ನೇನೇನು ಆ ಪ್ರಸಾದ ಏನೋ ಹಾಕೊಂಡು ಹೋಯ್ತು. ಏನಾಗುತ್ತೋ ಏನೋ. ಏನೋ ಹಾಯ್ ಅಂತ ನಮಸ್ಕಾರ ಅಂತ. ನಮಸ್ಕಾರ ರೀ ಕತೆ ನಮಸ್ಕಾರಕ್ಕೆ. ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ. ಯಾವರು? ತಿಕಾನು ಇವ್ರಿಗೂ ಗೊತ್ತಿಟ್ಕೊಡವ. ಇನ್ನೊಂಚೂರು ಕಳ್ಸ್ಕೊಡ್ತೀನಿ. ನನಗೆ ಏನು ಕೊಟ್ಟಿರಿ? ಹೇ ಮಾಡ ಅದಕ್ಕೆ ಆ ಹಳೆ ಕುಡಿಸಲು ತೋರಿಸ್ತಾ ಇದ್ದೆ. ಹೇ ಅನ್ಬಾರ್ದ ಅತಿಥಿ ದೇವೋ ಭವ ಅನ್ನೋ ದೇಶ ನಮ್ಮ ನೀರ್ ಕೇಳಿದ್ರೆ ರಾಜಕೀಯ ಕೊಡೋ ಸಂಸ್ಕೃತಿ ಬಂದು ಹೋಗ್ಲ ತೋರಿಸೋದು ಏನಂತ ನೀನ ಇಲ್ಲಾಗವೆ ಎಲ್ಲ ಬಿಲ್ಬಿಗೆ ಕಪ್ಪಿ ಬಂದ ಹೋಗ್ಲಿ. ನೀನೇ ಕಬ್ಬರ್ ತಾಯಿ. ಇದು ನವಳೆ ಪಾಯಸ ನಮ್ದೇಕೆ ತುಂಬಾ ಒಳ್ಳೆಯದು. ಇವಾಗ ಏನ್ ಮಾಡಿದ್ರೆ ಸ್ವಾಮಿ ನಾವು ಅದಂದ್ರೆ ವೀಟ್ ಅಂಡ್ ವೈಟ್ ರೈಸ್. ಬಿರಿಯಾನಿ
ಇವನ ನಿದ್ರೆ ಮಾಡಿ ಬೆಳೆ ಚುನ್ನು ಬುರ್ಕೆ ವೆರಿ ಗುಡ್ ಹಾಗಿದ್ರೆ ನಾವು ಕೆಲಸ ಶುರು ಕಾಣವಾ ಬನ್ನಿ ಆಗಿದ್ರೆ ಜಮೀನಲ್ಲಿ ಬೆಳೀತಿರಲ್ಲ ಹಣ್ಣು ತರಕಾರಿಗಳೆಲ್ಲ ಚಿಕ್ಕದಾಗಿದೆ ಆ ಬದನೆಕಾಯಿ ಎಷ್ಟು ಚಿಕ್ಕದಾಗಿದೆ ನಾವು ಇದನ್ನ ದೊಡ್ಡದಾಗಿ ಮಾಡ್ಕೊಡ್ತೀವಿ ಬನ್ನಿ ತೋರಿಸ್ತೀನಿ ಜಮೀನು ಮತ್ತೆ ಇಲ್ಲೇ ಇರ್ತಾ ಇದೆಲ್ಲ ಈ ಹರಿ ಎಲ್ಲ ತಗೊಂಡ್ಬಿಡಿ ನೀವು ಇಲ್ಲೇ ಇದ್ದು ನಮ್ಮೂರನ್ನ ಅಭಿವೃದ್ಧಿ ಮಾಡಿ ಸುಸ್ತಾಗಿದೆ ಅದಕ್ಕೆ ಸಲ್ಫರ್ ಮತ್ತೆ ಫಾಸ್ಫರಸ್ ಅಂತ ಮಾಡಿದ ಪೆಸ್ಟಿಸೈಡ್ ಕೊಡ್ಬೇಕು ಅದನ್ನ ಸಿರಪ್ ತರ ಕುಡಿಸ್ಬೇಕು ಚಪಾತಿ ವೈಟ್ ರೈಸ್ ಸಣ್ಣಗೈತೆ
ಅದು ಕೂಡ ನಿರ್ಮೂಲನೆ ಆಯ್ತು. ಹಾಗೆ ಹಳ್ಳಿಗಳೆಲ್ಲ ಏನದು ಅದು ಕೂಡ ನಿರ್ಮೂಲನೆ ಆಯ್ತು. ಸಾಹೇಬ್ರು ಬರ್ತಾರೆ, ಸಾಹೇಬ್ರು ಕೆಲಸ ಮಾಡ್ಬೇಕು ಅಂದಾಗಷ್ಟೇ ಕೊಡ್ತಾರೆ. ಯಾರು ಹೊಸ ಇದ್ರ ಇದು ಆಮೇಲೆ ತೆಗೆದು ಬಟ್ಟೆ ವಾಸನೆ ನೋಡು. ಬರ್ತಿದ್ದಲ್ಲ ಆ ಓದಿರೋ ಮಂಗುಗಳ ಜೊತೆ ಸೇರ್ಕೊಂಡು ಭೂಮಿತಾಯಿ ಜೀವ ತೆಗಿತೀಯಿಂದ. ಯಾಕಂದ್ರೆ ಅವ್ರು ನಮ್ಮ ಮೋಸಕ್ಕೆ ಬಂದಿರೋದು ಯಾರು, ಅವ್ರ ಬಗ್ಗೆ ನಿನ್ನೆ ಗೊತ್ತಲ್ಲ. ಹೌದಾ? ಹೌದು, ಅವ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ತಾಯಿ ಬಗ್ಗೆ ಅವ್ರಿಗೆ ಏನಾಗುತ್ತು, ನಿನಗೇನಾಗುತ್ತು, ನನಗೇನಾಗುತ್ತು, ಇಲ್ಲಿರೋ ಯಾರಿಗಾದ್ರೂ ಏನಾಗುತ್ತು, ಹಂಗೇನಾದ್ರು ಗೊತ್ತಿದೆ ಅನ್ನೋದಾದ್ರೆ ಅವರಂತ ಮೂರ್ಖರೇ ಯಾರಿಲ್ಲ. ಅಂತವರಿಲ್ಲೇ ತಾಯಿ ಹೆಂಗಿಂದ ದಿನಕ್ಕೆ ಸಾಯ್ತಾ ಇರೋದು. ನಾವೇ ಹಕ್ಕಪಟ್ಟು ನಮ್ಮ ಕೈನ ಕಟ್ಸ್ಕೊಂಡೇನಾಗದೆ ಸಣ್ಣದಾಗಿ ಭೂಮಿ ತಾಯಿನ ಬೆಟ್ಟ ಗುಡ್ಡ ಎಲ್ಲ ಕುಡಿದು ಭೂಮಿತಾಯಿನ ಲೂಟಿ ಮಾಡಿ ಬೆಟ್ಟ ಗುಡ್ಡ ಎಲ್ಲ ಹುಷಾರ್ ಮಾಡಿದ್ವಿ. ಏನಾಗ ಮಾತಾಡೋಡಪ್ಪ, ನಮ್ ಗುಡ್ಸೋ ನೋಡು, ಅವ್ರ ಆದ್ಮೇಲೆ ನೋಡು. ಈಗ ಹೇಳು, ಯಾರ ಅಭಿವೃದ್ಧಿ ಆಗಿದಂತ? ಮುಚ್ಚಲ ಬಾಯಿ. ಅಭಿವೃದ್ಧಿ ಅಂತ ಅಭಿವೃದ್ಧಿ. ನದಿ, ಕಾಡು, ಬೆಟ್ಟ, ಗುಡ್ಡ ಎಲ್ಲ ನಾಶ ಮಾಡಿ ಅದಾವುದೋ ಪುರಾಂತರಿ ಬೀಜ ತಂದು ಅಭಿವೃದ್ಧಿ ಅನ್ನೋ ನಿಮ್ಗೆ ನಾಚಿಕೆ ಆಗ್ಬೇಕು. ಈ
ಗಿಡ ಮರ ಬೋಳಾದ್ರೆ ಹಕ್ಕಿ ಪಕ್ಷಿ ಎಲ್ಲ ಹೋಗ್ಬೇಕು. ಹರಿಯೋ ನೀರು ಕೊಚ್ಚೆ ಆದ್ರೆ ಕಪ್ಪೆ ಮೀನು ಮೊಸಳೆ ಎಲ್ಲ ಹೋಗ್ಬೇಕು. ದೊಡ್ಡ ಬಲ ಇದ್ದವರು ಭೂಮಿ ಕೊಂಡ್ರೆ ನಮ್ಮಂತವ್ರು ಬೀದಿ ಪಾಲಾಗುದಿಲ್ಲ. ಒಂದು ದಿವಸ ನೀರೆಲ್ಲ ಬತ್ತೋಗಿ ಅದೆಲ್ಲ ಬೂದಿಯಾಗಿ ಹೊಲ ಎಲ್ಲ ಒಣಗಿ ಹೋದ್ಮೇಲೆ ನೀನು ಓದಿರೋ ಸಾಯಲಿರೋ ತಿಂದು ಬದುಕು. ಹಾಲೆ ಮೆಟ್ಟು ಅವ್ರು ಮೆಟ್ಟು ಮೆಟ್ಟು ಬದುಕು. ನೀನು ತಂದನ್ನು ತರಾಗಲ್ಲ, ನೀನು ತಂದನ್ನು ತರಾಗಲ್ಲ. ಬೇರೆ ಮಾತಾಡಪ್ಪ, ಸರಿ ಕೆಲ ನೋಡು. ಏನು ತಾಯಿ ಸಾಯ ವಿಷ ಕೊಟ್ಟು ಹುಷಾರಾಗ ಔಷಧಿ ಕಳ್ಕೊಂಡಿಲ್ಲ. ಅವಳು ನಮ್ಮ ತಾಯಿ ಬಂಜಿ ಆಗ್ತಾಳ. ಅದ್ರಿಂದ ನಮ್ಗೆ ನಷ್ಟ. ಲೇ ಬಟ್ಟೆ ಹಂಗೆ ನೀ ಹೇಳುದು ಹೆಂಗೈತಂದ್ರ ಬಾಯಿ ಗೊತ್ತೋದ್ರ ಬಾಯಿ ಆಡ್ತಂಗೆ ಏನ್ ನಷ್ಟ ಅನ್ನೋಂಗ್ ಐತಿ. ಏನು ಮಾಡಿದ್ರೆ ನಮ್ಮ ಅವ್ನು ಉಳಿಸಕ್ಕಾಗಲ್ಲ. ಆದ್ರೆ ಅದೇ ನಮ್ಮ ಸಾಹೇಬ್ರು ಒಂದೇ ಸೇರ್ಕೊಳ ಮಾಡ್ತಾರೆ. ಬಂಗಾರದಂತ ಮುಂದನ ಆಳ್ಬೇಡಿ, ಔಷಧಿ ಕೊಡಕ್ಕಿಲ್ಲ ಅಂತೀರಾ? ಹೇಳಿಲ್ಲ ಬಣ್ಣದ ಮಾತಿಗೆ ಮೊಳ್ಳಾದು ಇನ್ನು ಏನು ಯೋಚಿಸಿದ್ದೀರಾ ಸ್ವಾಮಿ? ಎಲ್ಲ ತೋನ್ರಿ ಕಾನಾಶ ಮಾಡಿ ಆಟಗಳೆಲ್ಲ ಇನ್ನು ಏನು ಯೋಚಿಸಿದ್ದೀರಾ? ಏನ್ ಮಾತಾಡ್ತಾ ಇದ್ದೀರಾ? ಅನ್ನದ ಮಡಿಕೆ ಕೊಡಕ್ಕಾಗಲ್ಲ. ಕೊಟ್ಟು
ನೀವಾದ್ರೂ ಯಾವತ್ತು ಕೇಳಿದ್ರೆ ಅಪಾಯ ಮಾಡಲ್ಲ. ನಾವು ಒಂದಂತೂ ನಮ್ಮ ಭೂಮಿ ಕೊಟ್ಟು ಭೂಕಾಲಿನ ಹಾಳು ಮಾಡ್ತಿರ್ಲಿಲ್ಲ. ಭೂಮಿ ಕೊಟ್ಟು ಭೂಕಾಲಿನ ಉಳಿಸ್ಕೊಂಡು. ಇದು ನ್ಯಾನೋ ಯೂರಿಯಾ ಟೆಕ್ನಾಲಜಿ. ಇದನ್ನ ನಿಮ್ಮ ಅಕ್ಕಾಸಕ್ತಿಗಿರೋ ತಾಯಿ ಕೊಡ್ತೀವಿ. ಇದು ಅವರ ದೇಹಕ್ಕೆ ಹೋಗಿ ಈ ಗುಣಕಣದಲ್ಲೂ ಜೀವಂತವಾಗಿರಿಸುತ್ತೆ. ನೋಡ್ತಾ ಇರೋ ಒಂದೇ ಒಂದು ವರ್ಷದಲ್ಲಿ ಇದನ್ನ ಪಳ ಪಳ ತಗೊಳ್ಳಿ ಮಾಡಿ ತೋರಿಸ್ತೀನಿ.